ನಮಸ್ಕಾರ. ಇದು ತೇಜಸ್ವಿ ವಿ ಪಟೇಲ್ ಕಾರಿಗ್ನೂರು. ಈ ದೃಶ್ಯೀಕರಣದ ದಿನಾಂಕ ಏಪ್ರಿಲ್ 5, 2024, ಸಮಯ 11:30. ಬಂಧುಗಳೇ, ಕಳೆದ 5-6 ದಿನಗಳಿಂದ ಹೊನ್ನಾಳಿ ತಾಲೂಕು ಮುಕ್ತನಹಳ್ಳಿ, ದಾವಣಗೆರೆ ತಾಲೂಕು ಜಡಗನಹಳ್ಳಿ, ಸಿರನಹಳ್ಳಿ, ನಾಗರಸನಹಳ್ಳಿ, ಬಲ್ಲೂರು ಗ್ರಾಮಗಳ ಅನೇಕ ರೈತರು ಕಾರಿಗ್ನೂರಿಗೆ ಬಂದು ನಮಗೆ ಸುಳ್ಳಿಕೆರೆ ಹಳ್ಳಕ್ಕೆ ನೀರಿಲ್ಲದೆ ತೋಟಗಳು ಒಣಗ್ತಾ ಇದ್ದಾವೆ. ಅಷ್ಟೆಲ್ಲ ಜಡಗನಹಳ್ಳಿ ಗ್ರಾಮದಲ್ಲಿ ಗುರುರಾಜ್ ಅನ್ನೋ ಒಬ್ಬ ಹುಡುಗ ಏನು ಈ ಹಳ್ಳಕ್ಕೆ ಪಂಪ್ಸೆಟ್ ಹಾಕೊಂಡು ತೋಟ ಮಾಡಿದ್ದ, ಒಣಗ್ತಾ ಇರೋದು ನೋಡಿ ಬೋರ್ ಹೊಡಿಸಿದ್ದಾನೆ. ಆ ಬೋರಲ್ಲೂ ನೀರು ಬೀಳದೇ ಇರೋದ್ರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ತುಂಬ ಮನಸ್ಸಿಗೆ ನೋವಾಗಂತ ಸಂಗತಿನ ಹೇಳಿದ್ರು. ಈ ವಿಷಯ ಗಮನಕ್ಕೆ ಬರ್ತಿದ್ದಂಕ್ಲೆ ಏನೊಂದು ವಿಶ್ವಾಸದಿಂದ ಕಾರಿಗ್ನೂರಿಗೆ ಹೋಗಿ ನಾವು ಈ ಮನವಿ ಮಾಡಿದ್ರೆ ಅನುಕೂಲ ಆಗ್ಬೋದು ಅನ್ನೋ ವಿಶ್ವಾಸದಿಂದ ಎಲ್ಲ ರೈತರು ಬಂದಿದ್ರು. ಅದು ಪ್ರತಿಯಾಗಿ ಸುಳ್ಳಿಕೆರೆ ಅಚ್ಚುಕಟ್ಟಿನಲ್ಲಿ ವಿಶೇಷವಾಗಿ ಮೇಲ್ಭಾಗದಲ್ಲಿ ಅನೇಕ ಕಡೆಗೆ ತೆರಳಿ ಸಂಬಂಧಪಟ್ಟವ್ರಿಗೆಲ್ಲ ಮನವಿ ಮಾಡ್ತಾ ಕೆಳಗೆ ನೀರು ಹರಿಲಿಕ್ಕೆ ಏನೇನು ಸಾಧ್ಯತೆಗಳಿದ್ವು ಅವೆಲ್ಲ ಅವಕಾಶಗಳನ್ನ ಬಳಸ್ಕೊಂತ ಬಂದಿರೋದ್ರಿಂದ ಬಹುತೇಕ ಸುಳ್ಳಿಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಅಚ್ಚುಕಟ್ಟುದಾರರಿಗೆ ನೀರು ತಲುಪಿದೆ. ಇನ್ನೊಂದೆರಡು ದಿನದಲ್ಲಿ ಪರಿಪೂರ್ಣ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಈ ಹಳ್ಳಗಳಿಗೆ ನೀರು ಹರಿಬೇಕು ಅಂದರೆ ವಿದ್ಯುತ್ ಶಕ್ತಿ ಕಡಿತ ಆಗಬೇಕು ಅನ್ನೋ ಪ್ರತಿಪಾದನೆ ಇದೆ. ಹಾಗಾಗಿ ತ್ಯಾವಣಗಿ ವಿದ್ಯುತ್ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಬರುವಂಥ ಎಲ್ಲ ರೈತರಲ್ಲಿ ನನ್ನ ಮನವಿ ಏನಂದರೆ, ನಾಳೆ 6ನೇ ತಾರೀಕು ಬೆಳಗಿನ ಜಾವ 4 ಗಂಟೆಯಿಂದ 7ನೇ ತಾರೀಕು ಬೆಳಗಿನ ಜಾವ 4 ಗಂಟೆವರೆಗೆ ಸಂಪೂರ್ಣ 24 ಗಂಟೆ ವಿದ್ಯುತ್ ಸ್ಥಗಿತಗೊಳಿಸಲಿಕ್ಕೆ ಮನವಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ರೀತಿಯ ವಿದ್ಯುತ್ ಸ್ಥಗಿತಗೊಂಡ್ರೆ ಆ ಹಳ್ಳಿಗಳಿಗೆ ನೀರು ಹೋಗುತ್ತೆ, ಅವರು ಕೂಡ ಒಂದು ಸ್ವಲ್ಪ ನೀರು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಆಲೋಚನೆ ಬರ್ಲಿಕ್ಕಾದ್ರ ಕಾರಣ ಏನಂದ್ರೆ, ಸುಳ್ಳಿಕೆರೆ ಅಚ್ಚುಕಟ್ಟು ಮತ್ತು ಭದ್ರಾ ಅಚ್ಚುಕಟ್ಟಲ್ಲಿ ಕಳೆದ 2-3 ದಿವಸದಿಂದ ನಾನೇನು ಹೋಗ್ತಾ ಇದ್ದೀನಿ, ಅಲ್ಲಿ ನಾನು ಗಮನಿಸ್ಲಿಕ್ಕೆ ಸಾಧ್ಯ ಆಗಿರೋದು ಏನಂದ್ರೆ, ಕೆಲವರು 2-3, ಕೆಲವರು 3-4 ಸಲ ನೀರು ಹರಿಸ್ಕೊಂಡಿದ್ದಾರೆ. ಇನ್ನು ಕೆಲವರು ಬೀಳಿ ನೀರು ಹರಿಸಿದಾರ. ತುಂಬಾ ಬೇಜಾರಾಯ್ತು ಆ ನಡವಳಿಕೆ ನೋಡಿ. ಒಂದು ಕಡೆಗೆ ನೀರಿಗೆ ಹಾಹಾಕಾರ, ಇನ್ನೊಂದು ಕಡೆಗೆ ನೀರನ್ನ ಸ್ವೇಚ್ಛಾಚಾರಕ್ಕೆ ಬಳಸೋದು. ಇದನ್ನ ಹೊಂದಿಸಿದ್ರೆ, ಇದನ್ನ ಸರಿದೂಗಿಸಿದ್ರೆ ಅವರು ಸರಿಯಾಗಿ ಬಳಕೆ ಮಾಡ್ಕೊಂಡಾಗತ್ತೆ, ಕೆಳಗಿನವ್ರಿಗೂ ನೀರು ತಲುಪದಂಗೆ ಆಗತ್ತಲ್ಲ ಅನ್ನೋ ಕಾರಣದಿಂದ ಈ ಒಂದು ಪ್ರಯತ್ನ ಮಾಡ್ತಾ ಇರೋದು, ವಿದ್ಯುತ್ ಕಡಿತದ ಪ್ರಯತ್ನ ಮಾಡ್ತಾ ಇರೋದು. ಬಂಧುಗಳೇ, ಯಾರಿಗೆಲ್ಲ ಈ ವಿಡಿಯೋ ತಲುಪುತ್ತೆ, ನೀವು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೈತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗಾದ್ರೂ ಈ ಬಗ್ಗೆ ಆಕ್ಷೇಪ ಇದ್ರೆ ನನ್ನ ಮೊಬೈಲ್ ಸಂಖ್ಯೆ 9448202499 9448202499 ಈ ನಂಬರ್ಗೆ ಕರೆ ಮಾಡಿ. ನಿಮ್ದು ಏನಾರು ಆಕ್ಷೇಪ ಇದ್ರೆ ಅಥವಾ ಇನ್ನೂ ಉತ್ತಮವಾದ ಸಲಹೆ ಇದ್ರೆ ಖಂಡಿತ ಕರೆ ಮಾಡಿ. ಮತ್ತು ನನಗೆ ಈ ವ್ಯಾಪ್ತಿಯಲ್ಲಿ ಯಾರ್ಯಾರ್ದು ಮೊಬೈಲ್ ನಂಬರ್ಗಳ ಸಂಪರ್ಕ ಇದೆ ಅವ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ. ನಿಮ್ಗೆಲ್ಲರದು ಸಹಮತ ಸಿಗ್ಬೋದು ಅನ್ನೋ ನನಗೆ ವಿಶ್ವಾಸ. ಕಾರಣ ಯಾಕೆಂದರೆ ನನಗೆ ಮಾಹಿತಿ ಇರೋ ರೀತಿ ಬಸವಪಟ್ಟಣ ಇರ್ಬೋದು, ತ್ಯಾವಣಗೆರೆಯಲ್ಲಿರ್ಬೋದು, ಈ ಹಿಂದೆ ಕಚೇರಿಯ ಏನು ರಿಪೇರಿಗೆ ಅಂತ ವಾರಕ್ಕೊಂದ್ಸಲ ವಿದ್ಯುತ್ನ ಸ್ಥಗಿತಗೊಳಿಸ್ತಿದ್ರು ಅಂತ. ಅದು ನಾವು ಭತ್ತ ನಾಟಿ ಮಾಡೋಂಥ ಸಂದರ್ಭದಲ್ಲಿ ವಾರಕ್ಕೊಂದ್ಸಲ ವಿದ್ಯುತ್ ಕಡಿತ ಮಾಡ್ತಾ ಇದ್ದು ಅಂದ್ರೆ ಈಗೇನು ಅಷ್ಟು ಹೆಚ್ಚು ದುಷ್ಪರಿಣಾಮ ಬೀರಲಾರದು ಅನ್ನೋದು ನನ್ನ ಒಂದು ನಂಬಿಕೆ. ಜೊತೆಗೆ ಬಂಧುಗಳೇ, ಭದ್ರಾ ನೀರು ಕೂಡ ಈಗಾಗಲೇ ವೇಳಾಪಟ್ಟಿ ಪ್ರಕಾರ ಗೇಟ್ ಹಾಕಬೇಕಿತ್ತು. ಎಲ್ಲಾ ಕಡೆಗೂ ಪ್ರತಿಭಟನೆಗಳು ನಡೆದಿರೋದ್ರಿಂದ ಜಿಲ್ಲಾಧಿಕಾರಿಗಳ ಶಿಫಾರಸಿನ ಮೇಲೇನೋ 1-2 ದಿವಸ ವಿಸ್ತರಣೆ ಆಗಿದೆ, ಇನ್ನೂ 1-2 ದಿವಸ ವಿಸ್ತರಣೆ ಆಗೋ ವಿಶ್ವಾಸ ಇದೆ. ಹಾಗಾಗಿ ಯಾರಿಗೂ ಆತಂಕ ಬೇಡ. ನೀರನ್ನ ಎಲ್ಲರೂ ಹಂಚ್ಕೊಳ್ಳೋಣ. ನಾವು ಒಬ್ರು 3-4 ಸಲ ಹಾಯಿಸ್ಕೊಳ್ಳೋದು, ಇನ್ನೊಬ್ರು ತೋಟ ಉಣಗೋದು ಇದು ಧರ್ಮ ಅನ್ಸ್ಕೊಳ್ಳಲ್ಲ. ಆ ಕಾರಣಕ್ಕೆ ಬಂಧುಗಳೇ, ನಿಮ್ದೆಲ್ಲರದು ಸಹಕಾರ ಸಿಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಏನೇ ಆಕ್ಷೇಪ ಇದ್ರು ಆ ಮೊಬೈಲ್ ನಂಬರ್ಗೆ ಹೇಳಿ. ಪುನಃ ನಿಮ್ಗೆ ಹೇಳೋದೇನೆಂದ್ರೆ, 6ನೇ ತಾರೀಕು ನಾಳೆ ಬೆಳಗಿನ ಜಾವ 4 ಗಂಟೆಯಿಂದ ಏನು ಮೊದಲನೇ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ನಾಳೆ ಬೆಳಗಿನ ಜಾವ 4 ಗಂಟೆಯಿಂದ ನೆಕ್ಸ್ಟ್ ಮಾರನೇ ದಿನ ನಾಡದ ಬೆಳಿಗ್ಗೆ 6 ಬೆಳಿಗ್ಗೆ 4 ಗಂಟೆಯಿಂದ 7 ಬೆಳಿಗ್ಗೆ 4 ಗಂಟೆವರೆಗೂ ವಿದ್ಯುತ್ ಸ್ಥಗಿತಗೊಳಿಸಕ್ಕೆ ಒಂದು ಮನವಿ ಮಾಡ್ತೀನಿ. ನೀವು ಕೂಡ ನಿಮಗೆ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ನಿಮ್ಮ ಅಧಿಕಾರಿಗಳಿಗೆ ಈ ವಿಷಯ ಗಮನಕ್ಕೆ ತರ್ರಿ. ಈ ಸಾಮಾಜಿಕ ಜಾಲತಾಣ ಮೂಲಕ ನಾನು ಈ ಒಂದು ಮನವಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ತುಂಬಾ ಪರಿಣಾಮಕಾರಿ. ಈ ವಿಡಿಯೋನ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕಳಿಸ್ಕೊಡ್ತೀನಿ. ಅವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ಕೊಡಲಿ ಅಂತ ಬಯಸ್ತೀನಿ. ಧನ್ಯವಾದಗಳು.